ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ. ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಈ ತರ ಲೀಫ್ ಡಿಸೈನ್ ಸ್ಟಿಚ್ ಮಾಡೋಣ. ಕಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಲೀಫ್ ಡಿಸೈನ್, ಎರಡು ಕಡೆ ಲೀಫ್ ಬರುತ್ತೆ, ಸ್ಲೀವ್ಲೆಸ್ ಬರುತ್ತೆ. ಓಕೆನಾ? ಯಾರಿಗಾದ್ರೂ ನ್ಯೂ ಟ್ರೆಂಡಿಂಗ್ ಆಗಿ ಈ ತರ ಮಾಡರ್ನ್ ಆಗಿ ತರ ಲುಕ್ ಆಗಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋರಿಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾರಿಗಾದ್ರೂ ಟ್ರೆಂಡಿಯಾಗಿ ಈಗಿನ ಟ್ರೆಂಡಿಂಗ್ ಆಗಿ ಒಂಥರ ಫ್ಯಾನ್ಸಿಯಾಗಿ ಹಾಕೊಳ್ಳೋರಿಗೆ ಇದು ಯೂಸ್ ಆಗುತ್ತೆ. ಓಕೆನಾ? ಆ ಥರದವ್ರಿಗೆ ಬೇಕಾದ್ರೆ ನೀವು ಈ ವಿಡಿಯೋನ ತೋರಿಸಿ ಈ ಥರ ಡಿಸೈನ್ ತೋರಿಸಿ ಹೊಲ್ಕೊಡ್ಬೋದು. ಬನ್ನಿ ಇದನ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಇದು ಸ್ಲೀವ್ಲೆಸ್ ಬ್ಲೌಸು, ಆಮೇಲೆ ಪ್ರಿನ್ಸ್ ಕಟ್ ಬರುತ್ತೆ. ಓಕೆನಾ? ಇದು ಮಾಮೂಲಿ ಇದೆ, ಇದನ್ನ ಹಂಗೇನೆ ಪ್ರಿನ್ಸ್ ಕಟ್ ಮಾಡಬೇಕು ಅಷ್ಟೇನೆ. ಓಕೆನಾ? ಇವಾಗ ಇದು ಫಸ್ಟ್ಗೆ ನಾನು ಬ್ಲೌಸ್ನ ಉದ್ದ ತಗೊಳ್ಳೋಣ. ಫಸ್ಟ್ ಕೆಳಗಡೆ ಇಲ್ಲ ಅರ್ಧ ಎಷ್ಟು ಮಾರ್ಜಿನ್ ಹಾಕೊಂಡ್ಬಿಡೋಣ. ಯಾವುದೇ ಬ್ಲೌಸ್ ಆದ್ರೂ ಅಷ್ಟೇ ಈ ತರ ಸ್ಟ್ರೈಟ್ ಆಗಿ ಒಂದು ಮಾರ್ಜಿನ್ ಹಾಕೊಳ್ಳಿ. ಈ ರೀತಿ ಒಂದು ಮಾರ್ಜಿನ್ ಹಾಕೋಬೇಕು ಅರ್ಧ ಇಂಚಿಗೆ. ಅದೇ ಏರುಪೇರು ಇದ್ರೆ ಕಟ್ ಮಾಡ್ಕೊಂಬಿಡಿ. ನಾನು ಇದು ಕೆಳಗಡೆ ಒಂದು ಬಟ್ಟೆ ಪೀಸ್ ಹಾಕಿದ್ದೀನಿ, ಏನಕ್ಕಂದ್ರೆ ಇದು ನೀಟಾಗಿ ಕಾಣಿಸ್ಲಿ ಅಂತ. ಕೆಳಗಡೆ ಸರಿಯಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಈ ತರ ಐಡಿಯಾ ಮಾಡಿದ್ದೀನಿ. ಓಕೆನಾ? ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡು ಈಗ ಬ್ಲೌಸ್ನ ಲೆಂತ್ ನೋಡ್ಕೋಬೇಕು. ಈ ಶೋಲ್ಡರ್ ಇಂದ ಇಲ್ಲಿವರೆಗೂ ನೋಡ್ಕೊಳ್ಳಿ. ಓಕೆನಾ? ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿ ಸ್ಟಿಚಿಂಗು ಸೇರಿಸಿ ಈ ತರ ನೋಡ್ಕೊಳ್ಳಿ. ಜಾಯಿಂಟ್ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿವರೆಗೂ ಟೋಟಲ್ ಇದು 14 ಇಂಚಿದೆ. ಸ್ಟಿಚಿಂಗು ಸೇರಿಸಿ 14 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಓಕೆನಾ? ಇದು ಸ್ಟಿಚಿಂಗು ಸೇರಿಸಿ. ಓಕೆನಾ? ಮೊದಲಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಆಯ್ತು. ಇವಾಗ ಸೊಂಟದ ಸುತ್ತಳತೆ ತಗೊಳ್ಳೋಣ. ಮೊದಲನೇದಾಗಿ ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು. 2ನೇ ಪಾಯಿಂಟ್ ಬಂದು ಲೆಂತ್ ನೋಡ್ಕೋಬೇಕು. ಇವಾಗ 3ನೇ ಪಾಯಿಂಟ್ ಬಂದು ಸೊಂಟದ ಸುತ್ತಳತೆ. ಈ ರೀತಿ ಉಕ್ಸ್ ಪಟ್ಟಿ ಕಡೆಯಿಂದ ತಗೊಳ್ಳಿ. ಪಟ್ಟಿ ಕಡೆಯಿಂದ ಹೀಗೆ ತಗೊಂಡು ಎಳೆಯಕ್ ಹೋಗ್ಬಾರ್ದು. ಈ ರೀತಿ ತಗೊಳ್ಳಿ. ಇಲ್ಲಿ 30ವರೆ ಇದೆ, ಇಲ್ಲಿ ಐ ಮಾಡಿದೀವಲ್ಲ ಇಲ್ಲಿಗೆ ಎಂಡ್ ಮಾಡ್ಬೇಕು. ಈ ಕಡೆದು ಎಕ್ಸ್ಟ್ರಾ ಬಟ್ಟೆ ಅದು. ಓಕೆನಾ? ಅದು ತಗೋಬಾರ್ದು. ಓಕೆನಾ? 30ವರೆನ 4 ಭಾಗ ಮಾಡ್ಕೊಳ್ಳಿ. ಈ ತರ ಟೇಪ್ ಅಲ್ಲಿ 4 ಭಾಗ ಮಾಡಿ 7ವರೆ ಬಂತು. 7ವರೆಗೆ ಇಲ್ಲಿ 7ವರೆ ಪಾಯಿಂಟ್ 1 ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಮಾರ್ಕ್ ಆಯ್ತು. ಇದು 7. ನೀವು ಡಾಟ್ ಬೇಕಾದ್ರೆ ಇಲ್ಲಿಂದಾನೆ ಈ ರೀತಿ ಮಾರ್ಕ್ ಮಾಡ್ಕೋಬಹುದು. ಫೋಲ್ಡ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಡಾಟ್ ಪಾಯಿಂಟ್ಗೂ ಅಲ್ಲೇ ಸಿಕ್ಬಿಡುತ್ತೆ. ಈ ಕಡೆ ಒಂದು ಅರ್ಧ ಇಂಚು, ಆ ಕಡೆ ಒಂದು ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಬಿಡಿ. ಓಕೆನಾ? ಅವಾಗ ನಿಮ್ಗೆ ಇಲ್ಲಿಂದ ಒಂದು 3ವರೆ ಇಂಚು ಇಲ್ಲ 4 ಇಂಚು ತಗೊಂಡ್ರು ನಡೆಯುತ್ತೆ. ಈ ರೀತಿ ಡಾಟ್ ಪಾಯಿಂಟ್ ಮಾರ್ಕ್ ಆಗೋಯ್ತು. ಓಕೆನಾ? ಇದು ರೆಡಿ ಆಯ್ತು. ಈಗ ಇದು ಎದೆ ಸುತ್ತಳತೆ ತಗೊಳ್ಳೋಣ. ಎದೆ ಸುತ್ತಳತೆ ಯಾವಾಗಲೂ ಉಕ್ಸ್ ಪಟ್ಟಿ ಕಡೆಯಿಂದ ತಗೊಳ್ಳಿ. ಈ ರೀತಿ ಉಕ್ಸ್ ಪಟ್ಟಿ ಕಡೆಯಿಂದ ಇಲ್ಲಿ ಕಂಕ್ಳುವರೆಗೂ ತಗೊಳ್ಳಿ. ಓಕೆನಾ? ಇಲ್ಲಿಂದ ಇಲ್ಲಿಗೆ ನಮ್ಗೆ ಇದು 9 ಇಂಚಿದೆ. ಓಕೆನಾ? 9 ಅಂದ್ರೆ ಇದನ್ನ 4 ಭಾಗ ಮಾಡಿದ್ರೆ ನಿಮ್ಗೆ ಅದು ಎದೆ ಸುತ್ತಳತೆ. ಓಕೆನಾ? 36 ಇಂಚು. ಓಕೆನಾ? 36 ಎದೆ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಇದು 36 ಎದೆ ಸುತ್ತಳತೆಯ ಬ್ಲೌಸ್. ಓಕೆನಾ? ಇಲ್ಲಿ 9 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಈ ರೀತಿ 9 ಇಂಚ್ ಆಯ್ತು. ಮತ್ತೆ ನೆಕ್ ಮತ್ತೆ ಶೋಲ್ಡರ್ ತಗೋಬೇಕು. 36 ಆಗಿರುತ್ತೆ. ನೆಕ್ ಬಂದ್ಬಿಟ್ಟು ನಾನು 2 ಇಂಚ್ ತಗೋತೀನಿ. 2 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಮತ್ತೆ ಶೋಲ್ಡರ್ ಬಂದ್ಬಿಟ್ಟು ಅವ್ರಿಗೆ ಪಟ್ಟಿ ದೊಡ್ಡದು ಬೇಡ ಅಂತಾರೆ, ಚಿಕ್ಕದ್ ಬೇಕು ಅಂತಾರೆ. ಹಂಗಾಗಿ ಪಟ್ಟಿನ ಚಿಕ್ಕದ್ ಕೊಡ್ಬೇಕು. ನೋಡಿ ಈ ರೀತಿ ಇಟ್ಕೊಂಡು ಇದು ಬಂದ್ಬಿಟ್ಟು 2 ಇಂಚ್ಗಿದೆ. ಓಕೆನಾ? 2 ಇಂಚು ಅಂದ್ರೆ ಈ ಕಡೆ 1/4 ಇಂಚು ಸ್ಟಿಚಿಂಗಿಗೆ, ಆ ಕಡೆ 1/4 ಇಂಚು ಸ್ಟಿಚಿಂಗ್ ಬಿಟ್ಟು ತಗೋಬೇಕಾಗುತ್ತೆ. ಓಕೆನಾ? ಪಟ್ಟಿ ಚಿಕ್ಕದ್ ಬೇಕು ಅನ್ನೋರ್ಗೆ ಚಿಕ್ಕದಾಗಿ ಇಡಬೇಕಾಗುತ್ತೆ. ತಗೊಳ್ಳೋಣ. ಟೋಟಲ್ಲು ನಮ್ಗೆ ಇದು 5 ಇಂಚ್ ಬರುತ್ತೆ. ಓಕೆನಾ? 5 ಇಂಚ್ ತಗೊಳ್ಳೋಣ. ಟೋಟಲ್ 5 ಇಂಚು. ಇಲ್ಲಿ 2 ಇಂಚು, ಇಲ್ಲಿ 3 ಇಂಚು ತಗೊಳ್ಳಿ. 5 ಇಂಚು. ಯಾಕೆಂದ್ರೆ ಇಲ್ಲಿ ನಾವು ಇದು ಸ್ಲೀವ್ಸ್ ಬರಲ್ಲ, ನಾವು ಹಂಗೆ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ಕೋಬೇಕು, ಸ್ಟಿಚ್ ಮಾಡ್ಕೋಬೇಕು. ಓಕೆನಾ? ಈಗ ಬೆನ್ನಿನ ಉದ್ದ ತಗೊಳ್ಳೋಣ. ಇಲ್ಲಿಂದ ನೋಡಿ ಇಷ್ಟೇ ಎಷ್ಟಿದೆ. ಇವಾಗ ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿವರೆಗೂ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ಇಲ್ಲಿಗೆ ನಮ್ಗೆ ಎಕ್ಸ್ಟ್ರಾ ಪೀಸ್ ತಗೊಂಡು ಮಾಡ್ಬೇಕು ಡಿಸೈನ್. ಇದು ನಾನು ಅದು ಸ್ಟಿಚಿಂಗ್ ಅಲ್ಲಿ ತೋರಿಸ್ಕೊಡ್ತೀನಿ ನಿಮ್ಗೆ. ಒಟ್ಟಲ್ಲಿ ನಮ್ಗೆ ಇಲ್ಲಿಗೆ ಮಾರ್ಕ್ ಬರಬೇಕು. ನೋಡಿ ಇಲ್ಲಿಗೆ ಇದು ಎಕ್ಸ್ಟ್ರಾ ತಗೊಂಡು ರೆಡಿ ಮಾಡ್ಕೋಬೇಕು ನಾವು. ಇಲ್ಲಿಂದ ಈ ಕಡೆ ಕೆಳಗಡೆ ಒಂದು 2 ಇಂಚು, ಅಂದ್ರೆ ಇವರು ಸ್ವಲ್ಪ ಡೀಪ್ ಎಲ್ಲ ಆಗತ್ತಾರೆ ಮಾಡರ್ನ್ ಆಗಿ. 1.5 ಇಂಚ್ ಇದೆ. ಟೋಟಲ್ 1.5 ಇದೆ. ಇಲ್ಲಿವರೆಗೂ ನಾನು ತಗೊಂಡಿದ್ದೀನಿ ಡೀಪು. ಇಲ್ಲಿ ಲೀಫ್ ಡಿಸೈನ್ ಬರುತ್ತೆ ಇಲ್ಲಿ. ಓಕೆನಾ?
ಬ್ಲೌಸಲ್ಲಿ ಇದೆಲ್ಲ ಸೇಮ್. ಇದು ಒಂದು 4.25 ಬರುತ್ತೆ ಅಷ್ಟೇ. ಇವಾಗ ಇಲ್ಲಿಂದ 3 ಇಂಚಿಗೆ ನಾನು ಮಾರ್ಕ್ ಮಾಡ್ಕೋತೀನಿ. ಡೀಪ್ ಅವ್ರು ಸ್ವಲ್ಪ ಬ್ರಾಡಾಗಿ ಕೇಳ್ತಾರೆ, ಓಕೆನಾ. ಹಂಗಾಗಿ 3 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ, 3 ಇಂಚು. ಮತ್ತು ಈ ಕಡೆಯಿಂದ ಈ ಕಡೆಗೆ ಇದನ್ನ ಜಾಯಿಂಟ್ ಮಾಡ್ಕೋಬೇಕು, ಓಕೆನಾ. ಈ ರೀತಿ ತಗೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇವಾಗ ಜಾಯಿಂಟ್ ಮಾಡ್ಕೊಂಡು ಇಲ್ಲಿ ಹೇಗಿದೆ ರೌಂಡ್ ಶೇಪ್ ಕೊಡಬೇಕು ಅಷ್ಟೇನೆ ಇದು. ಆಮೇಲೆ ಮಧ್ಯದಲ್ಲಿ ಲೀಫ್ ಡಿಸೈನ್ ಮಾಡ್ಕೋಬೇಕು. ನೋಡಿ, ಇದು ಒಂದು ಸ್ವಲ್ಪ ಪಾಟ್ ನೆಕ್ ತರ ಬರುತ್ತೆ. ಈಗ ಪಾಟ್ ನೆಕ್ ಬಂದು ಇಲ್ಲಿ ಬರುತ್ತೆ. ಇದು ಎಕ್ಸ್ಟ್ರಾ ನಾವು ಅಟ್ಯಾಚ್ ಮಾಡ್ಕೋಬೇಕು ಇದನ್ನ, ಓಕೆನಾ. ಇವಾಗ ಇದಕ್ಕೆ ಬಂದ್ಬಿಟ್ಟು ನಾವು ಇವಾಗ ಇಲ್ಲಿ ರೌಂಡ್ ಶೇಪ್ ಕೊಡೋಣ. ಇಲ್ಲೊಂದು 3 ಇಂಚ್ಗೆ ಒಂದು ಅರ್ಧ ಇಂಚ್ ಒಳಗಡೆ ತಗೊಳ್ಳೋಣ. 3.25 ಇಂಚ್ ತಗೊಳ್ಳಿ, ಅಂದ್ರೆ ಪಾಟ್ ನೆಕ್ ಅಲ್ಲಿ ಬರ್ಲಿ ಅಂತ ಅಷ್ಟೇನೆ. ಮತ್ತೆ ಇಲ್ಲಿಂದ ಬಂದ್ಬಿಟ್ಟು ಈ ತರ ಶೇಪ್ ಕೊಡಿ. ಒಳಗಡೆ ಬಂದು ಈ ರೀತಿ ಹಿಂಗೆ ಒಳಗಡೆ ಬರಬೇಕು. ಹಿಂಗೆ ಬಂದು ನೀಟಾಗಿ ಹಿಂಗೆ ಕರ್ವ್ ಡಿಸೈನ್ ಕೊಡಿ, ಓಕೆನಾ. ಇಷ್ಟೇ. ಈ ರೀತಿ ಕೊಡಿ. ಇವಾಗ ಇಲ್ಲಿಂದ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನ, ಇಲ್ಲಿ ಲೀಫ್ ಡಿಸೈನಿಂಗ್ ಕೊಡಬೇಕು ನೋಡಿ ಈ ತರ. ಇವಾಗ ಇಲ್ಲಿಂದ ನಾವು ಇದಕ್ಕೆ ಈ ತರ ಬಂದು ಇಲ್ಲಿ ಲೀಫ್ ಬರುತ್ತೆ ಈ ತರ, ಓಕೆನಾ. ಸರಿ ಅಲ್ವಾ? ಇಲ್ಲಿಂದ ಇಲ್ಲಿವರೆಗೂ ಕೊಟ್ರೆ ಇಲ್ಲಿ 1 ಇಂಚು ಒಳಗಡೆ ಇಷ್ಟು, ಇಲ್ಲಿಂದ 1.25 ಇಂಚ್ ತಗೋತೀನಿ. ಮತ್ತೆ ಇದನ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಬೇಕಾದ್ರೆ ಇನ್ನು ಸ್ವಲ್ಪ ಡೀಪ್ ತಗೋಬಹುದು, ಇಲ್ಲಿ ಓಪನ್ ಬರುತ್ತೆ, ಓಕೆನಾ. ಇವಾಗ ಇಲ್ಲಿಂದ ನಾವು ಈ ತರ ಲೀಫ್ ಡಿಸೈನ್ ಮಾಡ್ಕೋಬೇಕು ಈ ತರ. ಅಂದ್ರೆ ನಾನು ಅದು ಸ್ಟಿಚಿಂಗ್ ಅಲ್ಲಿ ತೋರಿಸ್ಕೊಡ್ತೀನಿ, ಇದೀಗೆ ಮಾಡಕ್ಕಾಗಲ್ಲ, ಸ್ಟಿಚಿಂಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಈ ತರ ಬರುತ್ತೆ, ಓಕೆನಾ. 2 ಕಡೆನೂ ಬರುತ್ತೆ. ಇವಾಗ ನಾವು ಇಲ್ಲಿ ಕಟ್ ಮಾಡಿ ಇದನ್ನ ಕಟ್ ಮಾಡಿ ಎತ್ಕೋಬೇಕು. ಇದನ್ನ ಇದಿಷ್ಟು ಇದು ಎಕ್ಸ್ಟ್ರಾ ಪೀಸ್ ತಗೊಂಡು ಇದು ಲೀಫ್ ಓಪನ್ ಬರುತ್ತೆ, ಇಲ್ಲಿಗೆ ಮಾತ್ರ ಇದಕ್ಕೆ ಅಟ್ಯಾಚ್ ಮಾಡ್ಬೇಕು ಇದನ್ನ, ಓಕೆನಾ. ಇದು ನಾನು ಕಟಿಂಗ್ ಅಲ್ಲಿ ಅಂದ್ರೆ ಸ್ಟಿಚಿಂಗ್ ಅಲ್ಲಿ ತೋರಿಸ್ಕೊಡ್ತೀನಿ. ಇದು ಹಂಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಇದು ಕ್ಯಾನ್ವಾಸ್ ಅಲ್ಲಿ ಅಟ್ಯಾಚ್ ಮಾಡ್ಬೇಕು. ಸ್ವಲ್ಪ ಕೆಲಸ ಹಿಡಿಯುತ್ತೆ. ಈ ಡಿಸೈನ್ ಸೈಡ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ, ಓಕೆನಾ. ಇಲ್ಲಿಗೆ ಬಂತು. ಇಲ್ಲಿಂದ ಒಂದು ಅರ್ಧ ಇಂಚ್ ಮೇಲೆ ತಗೋತೀನಿ ಸ್ಟಿಚಿಂಗಿಗೆ. ಈ ರೀತಿ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಇದು ಮಾರ್ಕು, ಇಲ್ಲಿಂದ 2 ಇಂಚ್ ತಗೊಂಡಿವಿ, ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಈ ಕಡೆಯಿಂದ ಇದನ್ನ ಜಾಯಿಂಟ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಜಾಯಿಂಟ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಇದು ಸ್ಲೀವ್ಲೆಸ್ ಆಗಿರೋದ್ರೆ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ, ಓಕೆನಾ. 1 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಒಂದ್ಸಲ ಇದನ್ನ ಚೆಕ್ ಮಾಡ್ಕೊಂಡ್ಬಿಡೋಣ, ಓಕೆನಾ. ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಡೋಣ. ಬಂತು ಸ್ವಲ್ಪ ತಗೋಣ, ಓಕೆನಾ. ಒಟ್ನಲ್ಲಿ ಡಿಸೈನ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಯಾರಾದ್ರೂ ಫ್ಯಾನ್ಸಿಯಾಗಿ ಸ್ವಲ್ಪ ಟ್ರೆಂಡಿಂಗ್ ಆಗಬೇಕು ಅನ್ನೋರ್ಗೆ ನೀವು ಇದನ್ನ ಹೊಲ್ಕೊಡ್ಬೋದು, ಓಕೆನಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅವ್ರು ಆಲ್ರೆಡಿ ಅದು ನಾನೇ ಹೊಲ್ಕೊಟ್ಟಿರೋದು, ಅದನ್ನ ನೋಡೇನೆ ಇವಾಗ ಅದೇ ಡಿಸೈನ್ ಇಟ್ಕೊಂಡಿದ್ದಾರೆ. ಇನ್ನೊಂದು ಬ್ಲೌಸ್ ಬೇರೆ ಡಿಸೈನ್ ಇದೆ, ಅದನ್ನು ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಬಂತು ಡಿಸೈನು ಅಂತ, ಓಕೆನಾ. ಈ ರೀತಿ ಆಯ್ತು. ಈಗ ಮ್ಯಾಚ್ ಹಾಕೊಂಡ್ಬಿಡೋಣ. ಇವಾಗ ನಾನು ಹೇಳ್ದಂಗೆ ಇದು ಈಗ ಇಲ್ಲಿಂದ ಇದು ಸ್ಲೀವ್ಲೆಸ್, ಸ್ಲೀವ್ ಏನು ಕಟ್ ಮಾಡೋ ಅಷ್ಟಿಲ್ಲ. ಇವಾಗ ಇಲ್ಲಿಂದ ಕಟ್ ಮಾಡ್ಕೋತೀನಿ. ಹೇಗಿದೆ ಹಾಗೇನೆ ಇಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಅದು ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಲ್ಲ ನೀವು ಈ ತರ ಮಾಡ್ಕೊಳ್ಳೋದ್ರಿಂದ. ಇವಾಗ ಈ ಪೀಸು ಹುಷಾರಾಗಿ ಇಟ್ಕೋಬೇಕು. ಇವಾಗ ಇದು ನಮಗ್ ಬೇಕು, ಓಕೆನಾ. ಮತ್ತೆ ಇವಾಗ ಇಲ್ಲಿಂದ ನೋಡಿ ನಮ್ಗೆ ಇಲ್ಲಿಗೆ ಇದು ಮಾರ್ಕ್ ಬರಬೇಕು, ಅದನ್ನು ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದೇನೋ ಮಾರ್ಕ್ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನಮ್ಗೆ ಆಮೇಲೆ ಇದು ಮಾಡಕ್ ಕಷ್ಟ ಆಗುತ್ತೆ, ಓಕೆನಾ. ಜಾಯಿಂಟ್ ಮಾಡುವಾಗ ಡೀಪ್ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಅಂದ್ರೆ ಗೊತ್ತಾಗ್ಲಿ ನೀಟಾಗಿ ಸ್ಟಿಚಿಂಗ್ ಮಾಡೋಕೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ, ಓಕೆನಾ. ಈ ರೀತಿ ಬಂತು. ಇವಾಗ ಇದನ್ನ ಹುಷಾರಾಗಿ ಇಟ್ಕೋಬೇಕು. ಇದು ಬಂದ್ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕು. ಬಂತು ನೋಡಿ.
ಇವಾಗ ಇದನ್ನ ಇದು ಹೇಗಿದೆ ಹೀಗೆ ತಗೊಂಡು ಇವಾಗ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ತಗೋಬೇಕು. ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ತಗೋಬೇಕು. ಇದನ್ನ ಅಂದ್ರೆ ಇದಕ್ಕಿಂತ ಸ್ವಲ್ಪ ಅರ್ಧ ಇಂಚು ಜಾಸ್ತಿ ತಗೊಂಡು ಇಲ್ಲಿ ನಾವು ಅದು ಪೇಪರ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ನಾನು ಹಂಗೆ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೇಮ್ ಇದೇ ರೀತಿ ತಗೊಂಡು ಎಕ್ಸ್ಟ್ರಾ ತಗೋಬೇಕು. ಆಮೇಲೆ ಇದಕ್ಕೆ ಪೇಪರ್ ಅಲ್ಲಿ ಈ ತರ ಟ್ಯಾಗ್ ರೆಡಿ ಮಾಡ್ಕೊಂಡು ಈ ಕಡೆ ಎಲ್ಲ ಕೊಟ್ಟು ಸ್ಟಿಚ್ ಮಾಡಿ ಆ ಪೇಪರ್ನ ತೆಗೆದ್ರೆ ನಿಮ್ಗೆ ಓಪನ್ ಬರುತ್ತೆ. ಓಕೆನಾ? ಅದು ನಾನು ತೋರಿಸ್ತೀನಿ. ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಇದೇನಿದೆ ಪೀಸು, ನೋಡಿ ಇದೇನಿದೆ ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ಪೀಸ್ ತಗೊಂಡು ಸೇಮ್ ಇದೇ ತರನೇ ತಗೊಂಡು ಇವಾಗ ಇದಕ್ಕೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಟ್ಯಾಗ್ ಮೇಲೆ ಅಟ್ಯಾಚ್ ಮಾಡಿ ರೆಡಿ ಮಾಡ್ಬೇಕು. ಅದು ಸ್ಟಿಚಿಂಗ್ ಅಲ್ಲಿ ತೋರಿಸ್ತೀನಿ ನಾನು, ಹಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಇದು ಒಟ್ಟಿನಲ್ಲಿ ಹುಷಾರಾಗಿ ಇಟ್ಕೋಬೇಕು ಈ ಪೀಸ್ನ. ಓಕೆನಾ? ಸೈಡ್ ಇಡೋಣ. ಟ್ಯಾಗ್ ರೆಡಿ ಮಾಡ್ಕೋಬೇಕು. ಅವ್ರಿಗೆ ಬಟ್ಟೆಲೇ ಬೇಕು ಅಂತಾರೆ. ನಾವು ಟ್ಯಾಗ್ ಅಂದ್ರೆ ಇದ್ರಲ್ಲಾದ್ರೂ ಕೊಟ್ಬಿಡೋಣ ಅಂದ್ರೆ ಬಟ್ಟೆಲೇ ರೆಡಿ ಮಾಡಿ ಹಾಕಿ ಅಂತ ಹೇಳ್ತಾರೆ. ಅದೊಂದು ಪ್ರಾಬ್ಲಮ್ ನಮ್ಗೆ. ಇವಾಗ ಲೇಸ್ ಏನಾದ್ರು ಕೊಡೋಣ ಅಂದ್ರೆ ಲೇಸ್ ಅವ್ರು ಒಪ್ಪಲ್ಲ. ಇವಾಗ ಓಪನ್ ಇರೋದು ಈ ಕಡೆ ಬರಲಿ, ಕ್ಲೋಸ್ ಇರೋದು ಆ ಕಡೆ ಹೋಗ್ಲಿ. ಓಕೆನಾ? ಈ ರೀತಿ ಇಟ್ಕೊಂಡ್ಬಿಟ್ಟು ಮಾಮೂಲಿ ಅರ್ಧ ಇಂಚಿಲಿ ಸ್ಟಿಚಿಂಗ್ ಬಿಡಬೇಕು ಯಾವಾಗ್ಲೂ. ಅದು ಉಕ್ಸ್ಪಟ್ಟಿ ಐಪಟ್ಟಿಗೆ ಈ ರೀತಿ ನೀವು ಅರ್ಧ ಇಂಚ್ ಬಿಡದೇ ಇದ್ರೆ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ. ಓಕೆನಾ? ಇವಾಗ ಫ್ರಂಟ್ ಅಲ್ಲಿ ನೀವು ನೋಡಿರ್ಬೋದು ತುಂಬಾ ಬ್ಲೌಸ್ ಅಲ್ಲಿ ಗ್ಯಾಪ್ ಬರುತ್ತೆ. ಏನಕ್ಕಂದ್ರೆ ಇಲ್ಲಿ ನೀವು ಗ್ಯಾಪ್ ಬಿಟ್ಟಿಲ್ಲ ಅಂದ್ರೆ ಗ್ಯಾಪ್ ಬರುತ್ತೆ. ಆಮೇಲೆ ಅದು ಮಾಮೂಲಿ ಅಳತೆ ತಗೊಂಡು ಇದ್ ಮಾಡಿದಾಗ ಫ್ರಂಟ್ ಅಲ್ಲಿ ಟೈಟ್ ಬಂದ್ಬಿಡುತ್ತೆ. ಓಕೆನಾ? ಮಾಮೂಲಿ ಅನ್ಕೋತಾರೆ ಅಯ್ಯೋ ಕರೆಕ್ಟ್ ಆಗಿರುತ್ತೆ, ನಾವು ಅಳತೆ ಎಲ್ಲ ಕರೆಕ್ಟ್ ಆಗಿ ಇಟ್ಟಿದೀವಿ ಅಂತ. ಅವಾಗ ಏನಾಗುತ್ತೆ, ಇಲ್ಲಿ ಕಡಿಮೆ ಆಗೋದ್ರಿಂದ ಇದು ಕಪ್ಸ್ ಚಿಕ್ಕದಾಗುತ್ತೆ. ಅವಾಗ ಏನಾಗುತ್ತೆ, ಫ್ರಂಟ್ ಅಲ್ಲಿ ಟೈಟ್ ಆಗುತ್ತೆ. ಓಕೆನಾ? ಇವಾಗ ಇದಾಯ್ತು. ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಇದೇ ನೀಟಾಗಿ ಇಲ್ಲಿಂದ ಈ ರೀತಿ ಸ್ಟ್ರೇಟ್ ಮಾಡಿಕೊಂಡು ಮತ್ತೆ ಈ ಕಡೆಯಿಂದ ಕಟ್ ಮಾಡ್ಕೋಬೇಕು. ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ. ಶೇಪ್ ಆಮೇಲೆ ತೆಗಿಬೋದು ಅಷ್ಟೇ. ಆಯ್ತು. ಇಲ್ಲಿ ನಾವು ಇಲ್ಲೇನು ಚೇಂಜಸ್ ಇಲ್ಲ, ಇಲ್ಲಿ ಮಾಮೂಲಿ ಇರುತ್ತೆ. ಇಲ್ಲಿ ಮಾತ್ರ 1 ಇಂಚು ಜಾಸ್ತಿ ತಗೊಳ್ಳಿ. ಇಲ್ಲಿ ಯಾಕೆಂದ್ರೆ ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ 1 ಇಂಚು ಜಾಸ್ತಿ ತಗೊಳ್ಳಿ ಅಷ್ಟೇ. ಓಕೆನಾ? ಇದು ಆಮೇಲೆ ಪ್ರಿನ್ಸ್ ಕಟ್ಟಲ್ಲಿ ಹೊಲಿತೀನಿ ನಾನು. ಇದು ಅವರು ಇದು ಮಾಮೂಲಿ ಇದೆ, ನಾನು ಪ್ರಿನ್ಸ್ ಕಟ್ಟಲ್ಲಿ ಹೊಲಿದ್ದೀನಿ, ಡಾಟಲ್ಲಿ ಹೊಲಿದ್ದೀನಿ. ಅವ್ರು ಇದಕ್ಕೆ ಏನ್ ಹೇಳಿದ್ದಾರೆ, ಡಾಟಲ್ಲಿ ಹೊಲಿಬೋದು, ಏನು ತೊಂದರೆ ಇಲ್ಲ. ಆದ್ರೂ ಪ್ರಿನ್ಸ್ ಕಟ್ಟಲ್ಲಿ ಹೊಲ್ಕೊಡ್ತೀನಿ. ಅದು ಹುಡುಗಿಗೆ ಸೂಟ್ ಆಗುತ್ತೆ ಹಂಗಾಗಿ. ಓಕೆನಾ? ಈ ರೀತಿ ಇಟ್ಕೊಂಡು ತೆಗೆದ್ಬಿಡೋಣ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಇದು ಇಟ್ಕೊಂಡು ಈ ಕಡೆಗೆ ಸೈಡ್ಗೆ, ನಮಗೆ ಸೈಡ್ಗೆ ಇಷ್ಟೇ ಬರಬೇಕು, ಜಾಸ್ತಿ ಬರಂಗಿಲ್ಲ. ಸ್ಟಿಚಿಂಗ್ ಇಷ್ಟಕ್ಕೆ ಹೋದ್ರೆ ಇವಾಗ ಇಷ್ಟಕ್ಕೆ ಬರ್ಬೇಕಿದು. ಓಕೆನಾ? ಏನಕ್ಕಪ್ಪ ಅಂದ್ರೆ ಇದು ಇಷ್ಟೇ ಬರಬೇಕು ಫ್ರಂಟ್ ಅಲ್ಲಿ, ಇದು ಸೈಡ್ ಅಲ್ಲಿ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಡಾಟ್ ಗಿಟ್ ಬರಲ್ವಲ್ಲ ಅದಕ್ಕೋಸ್ಕರ. ಓಕೆನಾ? ಮಾಮೂಲಿ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಇದೇನ್ ಅಳತೆ ಇದೆ ಇದೇ ತಗೊಳ್ಳೋಣ. ಆಮೇಲೆ ನಾನು ಹೇಳ್ದಂಗೆ ಸ್ವಲ್ಪ ಡಿಸೈನ್ ಕೇಳಿದ್ದಾರೆ, ಡಿಸೈನ್ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬಂದು ಇಲ್ಲಿ ನಾವು ಅರ್ಧ ಇಂಚ್ ಬಿಟ್ಟಿರ್ತೀವಲ್ಲ ಅದು ಬಿಟ್ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಈ ತರ ನಾನೇ ಸ್ಟಿಚ್ ಮಾಡಿರೋದು ಇದು ಬ್ಲೌಸ್, ಹಂಗಾಗಿ ನಮ್ಗೇನು ಕನ್ಫ್ಯೂಸ್ ಆಗೋದಿಲ್ಲ, ಬೇಗನೆ ಇದು ಮಾಡ್ಕೋಬಹುದು. ಈ ತರ ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು. ಏನಾದ್ರು ನಿಮ್ಗೆ ಹೆಚ್ಚು ಕಮ್ಮಿ ಅನ್ಸಿದ್ರೆ ಈ ತರ ನೀಟಾಗಿ ಒಂದು ಮಾರ್ಕ್ ಹಾಕೊಳ್ಳಿ. ಓಕೆನಾ? ಇದು ಅಷ್ಟೇನೆ ಹಾಕ್ಬಿಟ್ಟು ಇದಾಯ್ತು. ಇವಾಗ ಇಲ್ಲಿ ಬಂದ್ಬಿಟ್ಟು ಫ್ರಂಟ್ ಅಲ್ಲಿ ಎಷ್ಟಿದೆ, ಇದೆಷ್ಟಿದೆ, ಈ ತರ ನೀವು ಟೇಪ್ ಅಲ್ಲಾದ್ರೂ ಅಳತೆ ಮಾಡ್ಕೋಬಹುದು, ಈ ತರ ಬ್ಲೌಸ್ ಅಲ್ಲಾದ್ರೂ ಅಳತೆ ಮಾಡ್ಕೋಬಹುದು. ಓಕೆನಾ? ಈ ಡಾಟ್ ಪಾಯಿಂಟ್ ಇದೆಯಲ್ಲ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇವಾಗ ಇದನ್ನ ಬೆಲ್ಟ್ ಸೇರಿಸಿ ಅಳತೆ ತಗೊಳ್ಳಿ. ಇದು ನಾನು ಬೆಲ್ಟ್ ಏನು ಸ್ಟಿಚ್ ಮಾಡಲ್ಲ, ಮಾಮೂಲಿ ಪ್ರಿನ್ಸ್ ಕಟ್ಟಲ್ಲಿ ಕಟ್ ಮಾಡ್ಬಿಡ್ತೀನಿ. ಇಲ್ಲಿಂದ ಒಂದು ಅರ್ಧ ಇಂಚು ಜಾಸ್ತಿ ತಗೊಳ್ಳಿ, ಸರಿ ಹೋಗುತ್ತೆ. ಓಕೆನಾ? ಈ ರೀತಿ ಬಂತು. ಇಲ್ಲಿಂದ ಈ ಫ್ರಂಟ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಡಾಟ್ಗೆ ಒಂದು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೇ 1 ಇಂಚು ಜಾಸ್ತಿ ತಗೊಳ್ಳಿ. ಓಕೆನಾ? ಸಾರಿ ಡಾಟ್ದು 1 ಇಂಚು ಇಲ್ಲಿಗೆ ಬರುತ್ತೆ. ಓಕೆನಾ? ಇದು ಪ್ರಿನ್ಸ್ ಕಟ್ ಅಲ್ವಾ, ಸಾರಿ.
ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಇಲ್ಲ ಅರ್ಧ ಇಂಚು, ಇಲ್ಲ ಅರ್ಧ ಇಂಚು, ಇಲ್ಲ ಅರ್ಧ ಇಂಚು, ಇಲ್ಲ ಅರ್ಧ ಇಂಚು, ಒಂದು 2 ಇಂಚ್ ಎಕ್ಸ್ಟ್ರಾನೇ ತೊಗೋಬೇಕಾಗುತ್ತೆ ನೋಡಿ. ಇಲ್ಲಿವರೆಗೂ ಬರುತ್ತೆ, ಇಲ್ಲಿ 1 ಇಂಚ್ ಕಮ್ಮಿ ಮಾಡ್ಕೊಳ್ಳೋಣ ಸಾಕು. ಯಾಕೆಂದರೆ ಇಲ್ಲಿ ಸ್ಟಿಚಿಂಗ್ದು ಇಲ್ಲ ಸ್ಟಿಚಿಂಗ್ ಬರಲ್ವಲ್ಲ. ಓಕೆ ಇಲ್ಲೇನು ಸ್ಟಿಚಿಂಗ್ ಬರಲ್ಲ, ಡಾಟು ಬರಲ್ಲ, ಫ್ರಂಟಲ್ಲಿ ಡಾಟು ಬರಲ್ಲ, ಇಲ್ಲೂ ಹೋಗುತ್ತೆ ಅಷ್ಟೇ. ಹಾಗಾಗಿ ಇಟ್ಕೊಂಡು ಸ್ವಲ್ಪ ತೊಗೊಳ್ಳೋಣ, 1.5 ಇಂಚ್ ತೊಗೊಳ್ಳೋಣ ಸಾಕು. ಓಕೆನಾ? ಇದೇನಕ್ಕಪ್ಪ ಅಂದರೆ ಇದು ಪ್ರಿನ್ಸ್ ಕಟ್ಟಲ್ಲಿ ಬರುತ್ತೆ. ಓಕೆನಾ? ಆಯಿತು. ಪ್ರಿನ್ಸ್ ಕಟ್ಗೆ ಇಲ್ಲಿ ಡಾಟು ಗಿಟ್ಟೇನು ಬರಲ್ಲ, ಇಲ್ಲೊಂದು ಡಾಟ್ ಬರುತ್ತೆ ಅಷ್ಟೇ. ಈ ಕಡೆ ಒಂದು ಡಾಟ್ ಬರಲ್ಲ, ಈ ಕಡೆ ಒಂದು ಡಾಟ್ ಬರಲ್ಲ. ಅಕಸ್ಮಾತ್ ನಾವು ಹೆಚ್ಚಿಗೆ ಬಂತು ಬಟ್ಟೆ ಅಂದರೆ ಡಾಟ್ ಇಟ್ಕೋಬೇಕು ಅಷ್ಟೇ. ಕೆಲವರು ಅದು ಡಾಟ್ ಇಟ್ಸ್ಕೊತಾರೆ ಪ್ರಿನ್ಸ್ ಕಟ್ಗೂ, ಒಂಥರ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳಿ ಅಂತ. ಓಕೆನಾ? ಇದಾಯಿತು. ಇವಾಗ ಇಲ್ಲಿಂದ 4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ 1 ಇಂಚು, ಈ ಕಡೆ 1 ಇಂಚು. ಓಕೆನಾ? ಸಾಕು. ಇವಾಗ ಇಲ್ಲಿಂದ ಹಿಂಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ನಾವು ಬೆಲ್ಟ್ಗೆ ಬಿಟ್ಟಿರ್ತೀವಲ್ಲ ನೋಡಿ, ಡಾಟಿಂದ ಇಷ್ಟಕ್ಕೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ರೀತಿ ಕ್ರಾಸಾಗಿ ತಗೊಳ್ಳಿ. ಓಕೆನಾ? ಈ ರೀತಿ ಬಂದು ಹಂಗೆ ಸ್ವಲ್ಪ ಕ್ರಾಸ್ ಮಾಡ್ಕೊಳ್ಳಿ ಇಷ್ಟೇ. ಇದು ಮಾಮೂಲಿ ಹಿಂಗೆ ಬರಲಿ, ಇದು ಡಾಟ್ ಪಾಯಿಂಟು. ಓಕೆನಾ? ಇದನ್ನು ಈ ರೀತಿ ಕ್ರಾಸಾಗಿ ಹಿಂಗೆ ತಗೊಳ್ಳಿ. ಓಕೆನಾ? ಈ ಥರ ಇಷ್ಟೇನೆ ಇದು. ಓಕೆ, ಮತ್ತೆ ಇವಾಗ ಇಲ್ಲಿಂದ ಇದನ್ನ ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಇಷ್ಟಕ್ಕೆ ಬರ್ಬೇಕು ನಮಗೆ. ಮತ್ತು ಈ ಕಡೆಯಿಂದ ಬಂದು ಹೀಗೆ ಇಲ್ಲಿಂದ ಜಾಯಿಂಟ್ ಮಾಡ್ಕೊಳ್ಳಿ ಇಷ್ಟೇ. ಓಕೆನಾ? ಈ ರೀತಿ ಬರುತ್ತೆ. ಇದು ಡೀಪು ಕಮ್ಮಿ ಆಗುತ್ತೆ. ಆಮೇಲೆ ಅದೇ ಇಲ್ಲಿಂದ ಈ ರೀತಿ ಬರುತ್ತೆ. ಇಲ್ಲಿಗೆ ನಾನು ಬಾರ್ಡರ್ ಅಟ್ಯಾಚ್ ಮಾಡ್ತೀನಿ. ಆಲ್ರೆಡಿ ಇದು ಡಿಸೈನ್ ತುಂಬ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಈ ಥರ ಬಾರ್ಡರ್ ಕೊಡೋದು. ಓಕೆನಾ? ಆ ಥರ ಬೇಕು ಅಂತ ಹೇಳಿದ್ದಾರೆ. ಅದು ಬಾರ್ಡ್ರನ್ನ ಉಳಿಸಿ ಆ ಥರ ಮಾಡಬೇಕು. ಹಂಗಾಗಿ ಆಯಿತು. ಸ್ವಲ್ಪ ಡೀಪ್ ಮಾಡ್ಕೋತೀನಿ. ಈ ಥರ ಸ್ವಲ್ಪ ಹಿಂಗೆ ಕ್ರಾಸಾಗಿ ತೆಗೆದ್ರೆ ಒಂಥರ ಲುಕ್ ಈ ಡಿಸೈನ್ಗೆ ಹಿಂಗೆ ಬರುತ್ತೆ. ಇವಾಗ ಇಲ್ಲಿಂದ ಹಿಂಗೆ ಬರುತ್ತೆ. ಓಕೆನಾ? ಚೆನ್ನಾಗಿ ಕಾಣಿಸುತ್ತೆ. ಕಟ್ ಮಾಡ್ಕೋತೀನಿ. ಈ ರೀತಿ ಬಂತು. ಸ್ವಲ್ಪ ಸ್ಟ್ರೈಟೇ ಇರಲಿ, ಏನು ತೊಂದರೆ ಇಲ್ಲ. ಬೇಕಾದ್ರೆ ಡಾಟ್ ಇಟ್ಕೋಬೋದು. ಇದು ಕಟ್ ಮಾಡ್ಕೊಳ್ಳೋಣ. ಓಕೆ ಆಯಿತು. ಇವಾಗ ಇದು ಪ್ರಿನ್ಸ್ ಕಟ್ ಮಾಡ್ಕೊಂಡ್ಬಿಡೋಣ. ಮಾರ್ಕ್ ಮಾಡ್ಕೊಂಬಿಡಿ. ಓಕೆನಾ? ಇದು ನಿಮಗೆ ಒಂದೇ ಸಮ ಹಂಗೆ ನೀಟಾಗಿ ಬರುತ್ತೆ. ಈಗ ಸ್ಟಿಚಿಂಗಲ್ಲಿ ತೋರಿಸ್ತೀನಿ ಅದು ಯಾವ ರೀತಿ ಬಂತು ಅಂತ. ಇವಾಗ ಇದನ್ನ ಈ ರೀತಿ ಓಕೆ ಆಯಿತು. ಕರೆಕ್ಟಾಗಿ ಬಂತು. ಈ ಪೀಸ್ ಅಂತೂ ಹುಷಾರಾಗಿ ಇಟ್ಕೊಳ್ಳಿ, ಯಾಕೆಂದರೆ ಇದರಲ್ಲೇ ಡಿಸೈನ್ ಮಾಡಬೇಕಾಗಿರೋದು. ನಾವು ಎಕ್ಸ್ಟ್ರಾ ಪೀಸ್ ತಗೊಂಡು ಲೈನಿಂಗ್ ಪೀಸ್ನ ಮಾಡಬೇಕು. ಓಕೆನಾ? ನೋಡಿ ಈ ರೀತಿ ಬಂತು ಪ್ರಿನ್ಸ್ ಕಟ್. ಓಕೆನಾ? ನೋಡಿ ಈ ರೀತಿ